ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾಕೋ ನನ್ನ ಹೇರ್ಸ್ ತುಂಬ ಫ್ರಿಝಿ ಅನ್ನಿಸ್ತಾ ಇತ್ತು. ತುಂಬ ದಿನ ಆಗಿತ್ತು ಹೇರ್ ಕೇರ್ ಮಾಡಿ. ಸೊ ಇವತ್ತು ಮಾಡ್ಕೊಳ್ತಾ ಇದ್ದೀನಿ. ಈ ಹೇರ್ ಮಾಸ್ಕ್ಗೆ ನಾನು 1 ಇಂಚ್ ಶುಂಠಿ, ಒಂದು ಸ್ಮಾಲ್ ಸೈಜ್ ಆನಿಯನ್, 2 ಲೀಫ್ ಅಲೋವೆರಾ ಮತ್ತು 2 ಸ್ಪೂನ್ ಕೊಕೊನಟ್ ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಅದಾದಮೇಲೆ ತಲೆಗೆ ಹಚ್ಕೊಂಡೆ. ವೀಕ್ಲಿ ಒನ್ಸ್ ಈ ಥರ ಮಾಡ್ಕೊಳ್ಳೋದ್ರಿಂದಾಗಿ ನಿಮಗೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಆ್ಯಂಡ್ ಬೇಬಿ ಹೇರ್ಸ್ ಗ್ರೋತ್ ಆಗುತ್ತೆ. ಆ್ಯಂಡ್ ಇದು ನಮ್ಮ ಹೇರ್ಸ್ಗೆ ಕಂಡೀಷ್ನರ್ ಟೈಪ್ ವರ್ಕ್ ಮಾಡಿ ಹೇರ್ಸ್ನ ತುಂಬ ಸ್ಮೂತಾಗಿ ಇಡುತ್ತೆ, ಫ್ರಿಜ್ಜಿ ಕಂಟ್ರೋಲ್ ಮಾಡುತ್ತೆ. ತುಂಬ ಬೆನಿಫಿಟ್ಸ್ ಇದೆ. ಇದನ್ನ ಹಾಕೊಂಡ್ರೆ ತಲೆ ಫುಲ್ಲು ಕೂಲ್ ಅಂತ ಅನ್ನಿಸ್ಬಿಡ್ತು. ಆ್ಯಂಡ್ ಇದು ಸೆಟ್ ಆಗೋ ಅಷ್ಟರಲ್ಲಿ ಇವತ್ತು ನನಗೊಂದು ಪ್ರಮೋಷನ್ ವಿಡಿಯೋ ಇತ್ತು. ಸೊ ಈ ಪ್ರಮೋಷನ್ ವಿಡಿಯೋಗೆ ನಾನು ಸ್ಯಾರಿ ವೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ನಾನು ಪ್ರೀ ಪ್ಲೇಟಿಂಗ್ ಜಾಸ್ತಿ ಯೂಸ್ ಮಾಡ್ತೀನಿ. ಇದು ಕಾಟನ್ ಸ್ಯಾರಿ ಆಗಿದ್ರಿಂದಾಗಿ ಐರನ್ ಕಂಪಲ್ಸರಿ. ಆ್ಯಂಡ್ ಇನ್ನೊಬ್ಬರು ಹೆಲ್ಪ್ ಯಾರೂ ಮಾಡಲ್ಲ ನನಗೆ ಸ್ಯಾರಿ ವೇರ್ ಮಾಡೋದಕ್ಕೆ. ಸೊ ನಾನೇ ವೇರ್ ಮಾಡ್ಕೊಳ್ಳೋದ್ರಿಂದಾಗಿ ಇದನ್ನು ಪ್ರೀ ಪ್ಲೀಟಿಂಗ್ ಮಾಡಿಕೊಂಡು ಐರನ್ ಮಾಡಿ ಇಟ್ಕೊಂಡ್ರೆ ಅದು ತುಂಬ ಈಸಿ ಆಗುತ್ತೆ. ಕಾಟನ್ ಸ್ಯಾರಿನ ಒಬ್ಬರೇ ಉಟ್ಕೋಬೇಕು ಅಂತ ಅಂದಾಗ ಸ್ಯಾರಿ ಪ್ಲೀಟಿಂಗ್ ಆದಮೇಲೆ ಸ್ನಾನ ಮಾಡಿಕೊಂಡು ಬಂದು ಸ್ಯಾರಿ ವೇರ್ ಮಾಡಿ ರೆಡಿಯಾಗಿ ಒಂದೆರಡು ರೀಲ್ಸ್ ಮಾಡಿ ನೆಕ್ಸ್ಟ್ ಪ್ರಮೋಷನ್ ಸ್ಪಾಟ್ಗೆ ಹೋದೆ.